ಭಕ್ತಾದಿಗಳು ಅವರಿಗೆ ಅವಕಾಶ ಕೊಟ್ಟಿದೆ. ಈ ಬ್ರಹ್ಮಕಲಶ ಕುಂಭಾಭಿಷೇಕಕ್ಕೆ ನಾವೊಂದು 100ರಿಂದ 150 ಜನಕ್ಕೆ ಸ್ಥಗಿತವಾಗಿ 100ರಿಂದ 150 ಜನ ಸ್ಥಗಿತವಾಗಿ ಕಲಶ ಕೂಡಿ ಅದನ್ನ ಮೇಲ್ಗಡೆ ಅವರೇ ಸ್ವತಃ ಹೋಗಿ ಹೋಗಿ ಅಲ್ಲಿ ಸ್ವಾಮಿಗೆ ಅಂದ್ರೆ ಕುಂಭಕ್ಕೆ ಅಭಿಷೇಕ ಮಾಡೋ ಒಂದು ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಇದು ಬಹಳ ಜನಕ್ಕೆ ಸಿಗಲ್ಲ. ಬಹಳ ವೇರ್ ಇದೆ ಅಂದ್ರೆ 12 ವರ್ಷಕ್ಕೊಂದ್ಸಲಿ ಬರೋ ಕಾರ್ಯಕ್ರಮ. ಆಮೇಲೆ ಈ ಇದರಲ್ಲಿ ದಿನೇಶ್ ಗುರೂಜಿಯವರು ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟರು. ಈಗ ಮೇಲತ್ತೋಗಿ ಅಭಿಷೇಕ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅದೇ ಕೆಲಸ ನಾವು ನೋಡಿದ್ವಿ. ದಂಪತಿಗಳೆಲ್ಲ ಹೋಗಿ ಪೂಜೆ ಮಾಡಬಾರ್ದು, ವಯಸ್ಸಾದ್ರಿಂದ ಯಾವ ರೀತಿ ಈಗ ಅಭಿಷೇಕ ಅಂದ್ರೆ ಸಹಸ್ರ ಕಲಶಾಭಿಷೇಕ ಏನು ತುಂಬಾ ಏನು ಪ್ರತಿಷ್ಠಾಪನೆ ಆಗಿರುತ್ತೆ. ಕುಂಭ ಒಂದ್ಸತಿ 12 ವರ್ಷಕ್ಕೆ ಚೈತನ್ಯ ಕೊಡುವಂತ ವ್ಯವಸ್ಥೆ ಇದೆ. 12 ವರ್ಷಕ್ಕೊಂದ್ಸತಿ ಮಾಡುವಂಥದ್ದು ಚೈತನ್ಯ ಕೊಡುವಂಥದ್ದು ಎಂತ ನಮ್ಮ ಗಣೇಶನ ಸ್ವಾಮಿಗಳು ಒಂದು ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಶಿಲಾ ವಿಗ್ರಹಕ್ಕೆ 12 ವರ್ಷಕ್ಕೆ ಒಂದು ಚಾರ್ಜ್ ಮಾಡೋ ರೀತಿಯಲ್ಲಿ ಇದು ವ್ಯವಸ್ಥೆ ರೀಚಾರ್ಜ್ ಆಗೋದು. ನಮ್ಮ ಮೊಬೈಲು ಡಿಸ್ಚಾರ್ಜ್ ಆಗ್ತದೆ. ಅದೇ ರೀತಿ ಸ್ವಾಮಿ ವಿಗ್ರಹ ಏನು ಪ್ರತಿಷ್ಠಾಪನೆ ಮಾಡುತ್ತಾರೆ ಅದಕ್ಕೆ ಮತ್ತೆ ಪುನಃ ಮಾಡಿ ಮತ್ತೊಂದು ಅಭಿಷೇಕ ಮಾಡಿ ಸ್ವಾಮಿಗೆ ಪುನಶ್ಚೇತನ ಕೊಡುವ ರೀತಿಯಲ್ಲಿ ತುಂಬಾ ಮಾಡ್ತೇವೆ. ಇದು ಯೂಶಲಾಗಿ 12 ವರ್ಷ ಯೂಶಲಾಗಲ್ಲ 12 ವರ್ಷಕ್ಕೆ ಒಂದು ಸತಿ ಮಾಡೋದು. ಇದು 24ನೇ ವರ್ಷ. ಕಾರ್ಯ ಅದು 7 ದಿವಸ ಮಾಡೋರು 7 ದಿವಸ ಮಾಡ್ತಾರೆ, ಕೆಲವರು 11 ದಿವಸ ಮಾಡ್ತಾರೆ, ಕೆಲವರು 3 ದಿವಸಕ್ಕೆ ಮುಗಿಸ್ತಾರೆ. ಅದು ಅವರವರ ವೈದಿಕರು ಏನಿರ್ತಾರೆ ಆ ವೇದಿಕರ ವ್ಯವಸ್ಥೆಯಲ್ಲಿ ಎಷ್ಟು ದಿವಸ ನಡೆಯುತ್ತೆ? ಈಗ 7 ದಿವಸ ನಡೆಯುತ್ತೆ. 11ನೇ ತಾರೀಕಿಂದ 18ನೇ ತಾರೀಕು. ಇವತ್ತು 14ನೇ ತಾರೀಕಿಗೆ ಶಾಸ್ತ್ರ ಕಲಶಾಭಿಷೇಕ ಆಯಿತು. 15ನೇ ತಾರೀಕು ನಮ್ಮ ನಾಗರಾಜನ ದೇವಸ್ಥಾನದ ಒಂದು ಕಲಶಾಭಿಷೇಕ ಆಗಬೇಕಾಗಿದೆ. ಅದರ ನಂತರವೇ 16 ಮತ್ತು 17ನೇ ತಾರೀಕು ಸಹಸ್ರ ಕಲಶ ಹೋಗಿ ಸಹಸ್ರ ಕಲಶಾಭಿಷೇಕ ಸ್ವಾಮಿಗೆ ಈ ಸತಿ ನಮ್ಮ ಕರೆಂಟ್ ಟೆಕ್ಸ್ಟೈಲ್ನವರು ಒಂದು ಉತ್ಸವ ಮೂರ್ತಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಆ ಉತ್ಸವ ಮೂರ್ತಿಗೆ ಸಹಸ್ರ ಕಲಶದ ಒಂದು ಅಭಿಷೇಕ ಮಾಡುವಂತ ವ್ಯವಸ್ಥೆ ಇಲ್ಲಿ ನಡೆಯುತ್ತೆ. ಅದೇ ದಿವಸ ಸಂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಯಾವತ್ತು ಅಯ್ಯಪ್ಪನ ಒಂದು ಸನ್ನಿಧಾನದಲ್ಲಿ ಅಯ್ಯಪ್ಪ ಅಂತ ಅಂದ್ರೆ ಅನ್ನದಾನ ಪ್ರಭು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಮ ಇನ್ನೊಬ್ರು ತುಮಕೂರು ಅನ್ನದಾನ ಪ್ರಭು ಅಂತಂದ್ರೆ ನಮ್ಮ ನಾಗೇಂದ್ರನವರು, ನಂಜುಂಡೇಶ್ವರ ನಾಗೇಂದ್ರನವರು. ಯಾಕಂದ್ರೆ ಅವ್ರು ಇರೋ ಜಾಗದಲ್ಲಿ ಅನ್ನದಾನಕ್ಕೆ ಯಾವುದೇ ಕೊರತೆ ಆಗೋದಾಗೆ ಅವ್ರು ನಡ್ಕೊಂಡ್ ಬಂದಿದ್ದಾರೆ. ಇವರ ನಾವೇ ಇಲ್ಲಿ ಕೂತಿದ್ದೀವಿ, ನಾವೆಲ್ಲ 25 ವರ್ಷದ ಅನುಭವ ಇರುವಂತವ್ರು ಇಲ್ಲಿ ಕೂತಿದ್ದೀವಿ. ಹಾಗಾಗಿ ಅವತ್ತಿನ ದಿವಸ ವಿಶೇಷವಾಗಿ ವೀರಮ್ಮಿ ರಾಜು ಅವರಿಗೂ ಒಂದು ಭಜನಾ ಕಾರ್ಯಕ್ರಮ ಕೂಡ ನಾವು ಏರ್ಪಾಡು ಮಾಡಿದ್ದೀವಿ. ಸಂಜೆ 6:30 17ನೇ ತಾರೀಕು ಇಲ್ಲಿ ವಾಸವಿ ಸ್ಕೂಲ್ ಕಾಂಪೌಂಡ್ ಅಲ್ಲಿ ನಡೆಯುತ್ತೆ. ಸಮಾರಂಭದಲ್ಲಿ ವಿಶೇಷವಾಗಿ ಎಲ್ಲ ಅಯ್ಯಪ್ಪನ ಒಂದು ಗುರುಸ್ವಾಮಿಗಳನ್ನ ಏಕಕಾಲದಲ್ಲಿ ಇಲ್ಲಿ ಒಂದು ಕಡೆ ಸೇರಿಸಬೇಕು ಅಂತ ಮಾಡ್ತಾರೆ. ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಸುಮಾರು 200 ಜನ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳು ಸಿಗ್ತಾರೆ. ನಮ್ಮ ಹೊರ ರಾಜ್ಯದಿಂದನೂ ಬರ್ತಾರೆ, ಹೊರ ರಾಜ್ಯದಿಂದ ಹಾಗೂ ಇಲ್ಲಿ ಹೊರ ಡಿಸ್ಟ್ರಿಕ್ಟ್ ಇಂದನೂ ಎಲ್ಲ ಗುರುಸ್ವಾಮಿಗಳು ಬರ್ತಾರೆ. ಎಲ್ಲರೂ ಒಟ್ಕೂಡಿ ಒಂದು 500 ಜನ ಬರೀ ಗುರುಸ್ವಾಮಿಗಳೇ ಇರ್ತಾರೆ. ಈ ಸತಿ ವಿಶೇಷವಾಗಿ ನಾನು ಕೇರಳದಿಂದ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನ ಒಬ್ಬ ಪಡಿಪೂಜೆ ಸಂಜೆಗೆ 17ನೇ ತಾರೀಕು ಪಡಿಪೂಜೆ ಇರುತ್ತೆ. ಅಯ್ಯಪ್ಪ ಸ್ವಾಮಿ ಸಂವಾದ ಕಾರ್ಯಕ್ರಮ ಏನ್ ನಡೆಯುತ್ತೆ ಅದು 18ನೇ ತಾರೀಕು. ಪಡಿಪೂಜೆನೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಬೃಹತ್ ಧಾರ್ಮಿಕ ಸಮ್ಮೇಳನ ಆಗುತ್ತೆ. ಹೌದು, ಖಂಡಿತ ಧಾರ್ಮಿಕ ಸಮ್ಮೇಳನ ಆಗುತ್ತೆ. 18ನೇ ತಾರೀಕು ವಿಶೇಷವಾಗಿ ಈ ಸತಿ ಶಬರಿಮಲೆಯಲ್ಲಿ ಆದಂತಹ ಅವಘಡಗಳು, ಆದಂತಹ ನ್ಯೂನತೆಗಳು ಏನಿದ್ದಾವೆ
ಅವನ್ನೆಲ್ಲ ಸರಿಪಡಿಸುವ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅನ್ನೋ ವಿಚಾರ ನಮ್ಮಲ್ಲಿ ಕೇರಳ ಸರ್ಕಾರಕ್ಕೆ ಮುಗಿಸಿದೀವಿ. ಅದನ್ನು ನಮ್ಮ ಜೊತೆಗೆ ನಮ್ಮ ಚಂದ್ರಗೌಡ ಅಯ್ಯಪ್ಪ ಸೇವಾ ಸಮಾಜವನ್ನ ರಾಷ್ಟ್ರೀಯ ಕನ್ವೀನರ್ಸು ಮತ್ತು ನಮ್ಮ ಸೇತು ಮಾಧವನ್ನು ಮತ್ತು ಸೆಕ್ರೆಟರಿ ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಒಂದು ಮುಕ್ತವಾದ ಒಂದು ಚರ್ಚೆ ಇರುತ್ತೆ. ಈ ನಿರ್ಣಯಗಳನ್ನು